ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕೋಂಡಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ತೊಂದರೆ ಕೊಟ್ಟಿಕೊಂಡು ಬಲಾಢ್ಯರು ಮನೆಯನ್ನ ನಿರ್ಮಿಸುತ್ತಿದ್ದಾರೆ ಎಂದು ಕೋಂಡಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರಿಗೆ ಓಡಾಡಲು ರಸ್ತೆಯನ್ನು ಬಿಡದೆ ದೇವಾಲಯಕ್ಕೂ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೋಂಡಳ್ಳಿ ಗ್ರಾಮಸ್ಥರುಗಳು ತಮಗಾಗುತ್ತಿರುವ ತೊಂದರೆಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ತೆ, ನಾನು KL ಬೋರೇಗೌಡ ಅಂತ ರಿಟೈರ್ಡ್. ಇದು ನಮ್ಮ ಕೋಂಡಳ್ಳಿ ಗ್ರಾಮದ ಗ್ರಾಮಸ್ಥರೆಲ್ಲರ ಒಂದು ಸಮಸ್ಯೆ. ತಾವೆಲ್ಲರೂ ಗಮನಿಸ್ತಾ ಇದ್ದಾರೆ, ಇಲ್ಲೇ ಪ್ರಾಚೀನ ಬಸವೇಶ್ವರರ ದೇವಸ್ಥಾನ ಇದೆ, ಪಕ್ಕದಲ್ಲಿಯೇ ಮಾರಮ್ಮನ ದೇವಸ್ಥಾನ ಇದೆ. ಈ ಪ್ರಾಚೀನ ದೇವಸ್ಥಾನದ ಬದಿಯಲ್ಲಿ ಇಲ್ಲಿ ನಮ್ಮ ಶ್ರಾಮಯ್ಯನವರ ಮನೆಯವರು, ಅಂದರೆ ಅವರ ಹಳಿಯ ನಂಜುಂಡಯ್ಯ ಗೋಪಾಲ ಸ್ವಾಮಿಯವರ ಹಳಿಯ ಮತ್ತು ಅವ್ರ ಮಗಳು ಇಲ್ಲಿ ಮನೆ ರಾಧಿಕಾ ಅಂತಕ್ಕಂಥವ್ರು ಮನೆ ಕಟ್ಟಲಿಕ್ಕೆ ಬಂದಿದ್ದಾರೆ. ನಾವು ಮನೆ ಕಟ್ಟೋ ವಿಚಾರದಲ್ಲಿ ನಮ್ಮ ಗ್ರಾಮಸ್ಥರದ್ದು ಯಾರ್ದು ಕೂಡ ಅಭ್ಯಂತರ ಇಲ್ಲ. ಏಕೆಂದರೆ ಇದು ತಮಗೆಲ್ಲ ಗೊತ್ತಿರುವಂತೆ, ತಮಗೆ ಗೊತ್ತಿಲ್ಲ, ಇದನ್ನು ಮೊದಲು ಬ್ರಾಹ್ಮಣರು ಊರು ಅಂತಲೇ ಹೇಳ್ತಿದ್ರಂತೆ. ಏಕೆಂದರೆ ಇಲ್ಲಿ ತುಂಬ ಬ್ರಾಹ್ಮಣರ ಮನೆಗಳೆಲ್ಲ ಇತ್ತು. ಇತ್ತೀಚೆಗೆಲ್ಲ ಮನೆಗಳು ಕಡಿಮೆ ಆಗಿದೆ, ಒಂದು ಮನೆ ಇದೆ. ನಾವು ಎಲ್ಲರೂ ಕೂಡ ಈ ಊರಿನಲ್ಲಿ ಎಲ್ಲ ವರ್ಗದವರು ಕೂಡ ತುಂಬ ಅನ್ಯೋನ್ಯತೆಯಿಂದ ಜೀವನವನ್ನು ನಡೆಸ್ತಕ್ಕಂಥ ಗ್ರಾಮ. ಇಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಬಸವೇಶ್ವರರ ದೇವಸ್ಥಾನದಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ 2 ತಿಂಗಳಿಗೊಮ್ಮೆ ಬಸವಣ್ಣನವರ ಜಾತ್ರಾ ಉತ್ಸವಗಳೆಲ್ಲ ನಡೆಯುತ್ತೆ. ವರ್ಷದಲ್ಲಿ 2 ಬಾರಿ ಮಾರಮ್ಮದೇವರ ಉತ್ಸವ ನಡೆಯುತ್ತೆ. ಈ ರಸ್ತೆ ಏನಿದೆ, ಇದು ದೇವಸ್ಥಾನಕ್ಕೆ ಬರ್ತಕ್ಕಂಥ ರಸ್ತೆ. ಜೊತೆಗೆ ತಾವೆಲ್ಲ ಗಮನಿಸಿದಾಗೆ ಈ ಭಾಗದ ರೈತರೆಲ್ಲರೂ ಕೂಡ ಈ ಕಡೆ ಹೋಗ್ತಕ್ಕಂಥ ದನಕರೆಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮತ್ತು ಎಲ್ಲವೂ ರೈತರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕಿರ್ತಕ್ಕಂಥ ರಸ್ತೆ ಸರ್ ಇದು. ಈ ರಸ್ತೆಯಲ್ಲಿ ಇವರು ಮನೆ ಇತ್ತು, ಇಲ್ಲಿ ಮನೆಯನ್ನು ಕೆಡವಿ ಮನೆ ನಿರ್ಮಾಣ ಮಾಡಕ್ಕೆ ಬಂದಾಗ ಎಲ್ಲ ಗ್ರಾಮಸ್ಥರು ಅವತ್ತೇ ಬಂದು ಈ ರೀತಿ ಆಗ್ತಾ ಇದೆ ನೋಡಿ, ಇಲ್ಲೆಲ್ಲ ಒತ್ತುವರಿ ಆಗಿದೆ. ದಯವಿಟ್ಟು ಗ್ರಾಮಸ್ಥರು ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು, ಇರ್ತಕ್ಕಂಥ ವಾಹನಗಳ ಓಡಾಟಕ್ಕೆ ತೊಂದರೆ ಆಗಬಾರ್ದು. ನೀವು ನಿಮ್ಮ ಮೊದಲು ಏನಿತ್ತು ಜಗಲಿ ಭಾಗವನ್ನು ಬಿಟ್ಟು ನೀವು ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ, ಅದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ. ಅವ್ರು ಆಗೇನು ಹೇಳಿದ್ರು, ಇಲ್ಲ ನಾನು ಎಲ್ಲವನ್ನೂ ಕಟ್ಟಿ ಪಾಯ ನಿಲ್ಲಿಸಿದ ಮೇಲೆ ನೋಡಿ, ನಾವು ಯಾವುದೂ ಕೂಡ ಅತಿಕ್ರಮ ಮಾಡಲ್ಲ ಅಂತ ಹೇಳಿದ್ರು. ಹೋಗಲಿ ಬಿಡು, ಎಲ್ಲೋ ಸಾಮರಸ್ಯದಿಂದ ಕಟ್ಕೊಳ್ತಿದ್ದಾರೆ ಅಂತ ಬಿಟ್ಟ ಮೇಲೆ ಅವರು ಪಾಯವನ್ನು ತೆಗೆಸಿದ್ದು. ನಂತರ ಪಾಯವನ್ನು ತೆಗೆಸಿದ್ರು. ಮತ್ತೆ ಅಲ್ಲೇನಾಯಿತು, ಈಗ ಅಂಗಡಿ ಇರ್ತಕ್ಕಂಥ ಜಾಗ ಪೂರ್ಣ ಮೆಟ್ಟಿಲು ಜಾಗಕ್ಕೆ ಬಂದಿದೆ. ಅಲ್ಲಿ ಅತಿಕ್ರಮ ಆಗೋದ್ರ ಜೊತೆಗೆ ಮಾರಮ್ಮನ ದೇವಸ್ಥಾನದ ಮುಂಭಾಗಕ್ಕೆ ಅವರು ಪಿಲ್ಲರ್ ಹಾಕಬೇಕು, ನನಗೆ ಕಾರ್ಗೆ ಶೆಡ್ ಮಾಡಬೇಕು ಅಲ್ಲಿ ಅಂದ್ಬಿಟ್ಟು ಪಿಲ್ಲರ್ ಹಾಕಿದೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ನೋಡಿ, ತಾವೇ ಗಮನಿಸಿ, ಇಲ್ಲಿ ರಸ್ತೆ ಇದು, ಇಲ್ಲಿ ವಾಹನಗಳು ಬರೋದು ಹೇಗೆ, ಟ್ಯಾಕ್ಟ್ರು ಬರೋದು ಹೇಗೆ, ಇದೆಲ್ಲ ದೊಡ್ಡ ತೊಂದರೆ ಆಗಿದೆ. ನಾವು ಅವರಿಗೆ ಭಾಳಷ್ಟು ಎಲ್ಲ ಗ್ರಾಮಸ್ಥರು 2-3 ಬಾರಿ ಅವರನ್ನು ಮುಖತಃ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಕೇಳದೇನೆ ಈ ರೀತಿ ಅತಿಕ್ರಮ ಮಾಡಿದ್ದಾರೆ. ಇದು ತುಂಬ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗಿದೆ. ಇದೆಲ್ಲ ಗ್ರಾಮಸ್ಥರ ಒಬ್ಬರಲ್ಲ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ನಮ್ಮ ಗ್ರಾಮಸ್ಥರಿಗೆ ಏನು ನಮ್ಮ ಯಾರ್ದು ಕೂಡ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಗ್ರಾಮಸ್ಥರ ದೇವಸ್ಥಾನಕ್ಕೆ ಈ ಭಾಗಕ್ಕೆ ಹೋಗ್ತಕ್ಕಂಥ ಜನರಿಗೆ ಸುವ್ಯವಸ್ಥಿತವಾದ ರಸ್ತೆ ಬೇಕು. ಆ ರಸ್ತೆ ಬಿಟ್ಟು ಅವರು ಅನುಗ್ರಹವನ್ನು ನಿರ್ಮಾಣ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಯಾವ ಗ್ರಾಮಸ್ಥರದ್ದು ಕೂಡ ಅಭ್ಯಂತರ ಇಲ್ಲ. ಚರ್ಚೆ ಮಾಡಿದ್ದೇವೆ. ಅವರು ಯಾರೂ ಕೂಡ ಅದಕ್ಕೆ ಒಪ್ತಿಲ್ಲ. ನನ್ನ ಕಾನೂನಿದೆ, ನಾನು ಮಾಡಿಕೊಳ್ತೇನೆ ಅಂತ ಹೇಳ್ತೀನಿ. ಕೋಂಡಳ್ಳಿ ಗ್ರಾಮಸ್ಥ. ಇಲ್ಲಿ ನೋಡಿ, ಇಲ್ಲಿ ಕಾಡಿಗೆ ಇದೇ ದಾರಿಲಿ ಹೋಗ್ಬೇಕು ಸ್ವಾಮಿ. ದನ ಕರುಗಳು ಪ್ರತಿಯೊಂದು ಕೂಡ ಫಾರೆಸ್ಟು ಮತ್ತು ಕಾಡಿಗೆ ದನ ಕರುಗಳು ಇಲ್ಲೇ ಹೋಗ್ಬೇಕು. 24 ಕಡೆ ಇದು ನೋಡಿ, ಅಲ್ಲಿಂದ ಹೋಗ್ತದೆ. ಮತ್ತು ಇಲ್ಲಿ ಬಲಗಡಿಕೆ ನೋಡಿ, ನಾವು ದೇವಸ್ಥಾನ ಕಾಂಪೌಂಡನ್ನು ಅಲ್ಲಿ ದಾರಿ ಬಿಟ್ಟು ತೂಬಿಕೆರೆ ನಕಾಶಿ ರೋಡು ಮತ್ತು ಊರಿನ ಕಾಲಭಾಗ ಜನ ಇಲ್ಲೇ ಹೋಗಬೇಕು. ಅದಕ್ಕೋಸ್ಕರ ನಾವು ಗ್ರಾಮದಲ್ಲಿ ಹೊಸದಾಗಿ ಒಂದು 7-8 ವರ್ಷದಲ್ಲಿ ಇದೆ ನಮ್ಮ ಮಾಜಿ ಅಧ್ಯಕ್ಷರು ನೇತೃತ್ವದಲ್ಲಿ ಕಾಂಪೌಂಡ್ ಬಿಡಿಸು ತೂಬಿಕೆರೆ ದಾರಿಗಳಿಗೆ ಹೊಲಗಳಿಗೆ ಈ ಕಡೆಗೂ ನಾವು ಬಿಟ್ಟಿದ್ದೆ, ದೇವಸ್ಥಾನದಿಂದ ಏನು ತೊಂದರೆ ಮಾಡಿಲ್ಲ. ಈ ಕಡೆಗೂ ನೋಡಿ, ಅವ್ರದ್ದು ಹಳೆ ಮನೆಗೆ ಬಂದು ಏನ್ಯಾರಕ್ಕಿತ್ತು ಸ್ವಾಮಿ, ಅವ್ರದ್ದು ಸ್ಕ್ವೇರ್ ಇತ್ತು. ಈಗ ಅವ್ರೇನು ಹೇಳಿದ್ದಾರೆ, ಯಾವುದೋ ಪಂಚಾಯತಿಲಿ ಅವ್ರು ಯಾವ ರೀತಿ ಮಾಡ್ಕೊಂಡ್ರು ನಮ್ಗೆ ಗೊತ್ತಿಲ್ಲ. ನಾವು ಕುಂಡಿಸಿ ಕೇಳಿದೋ ಗ್ರಾಮದಲ್ಲಿ
ಅವತ್ತೇನು ಹೇಳಿದ್ರು, ಮನೆ ಕಟ್ಟೋ ವಿಚಾರಪ್ಪ, ನಾನು ಆ ಥರ ಮಾಡೋದಿಲ್ಲ ಅಂದರು. ತಿರ್ಗಾ ನಾವೆಲ್ಲ ಇದು ಮಾಡೋಕ್ಕೆ ಹೋಗಿ ಹೊಲಸು ಮಾತುಗಳಿಂದ ನಮ್ಮನ್ನು ಇಲ್ಲಿ ಏನಾದ್ರು ಒಂದು ವೇಳೆ ಬಂದು ನಮ್ಮ ದೇವಸ್ಥಾನಕ್ಕೆ ನಾವು ಕೈ ಮುಗಿಯೋದಲ್ಲ, ಇನ್ನೊಂದು ವಿಶ್ರಾಂತಿಗೆ ಬಂದಾಗ ಇವೆಲ್ಲ ಒಂದು ಚೊಂಬು ಹಾಲು ಕುಡಿದ್ರ ಗಂಡಸ್ರಲ್ಲ ನೋಡಿ ಸ್ವಾಮಿ. ಅಲ್ಲಿ ಅವತ್ತು ನಾವು ತೆರವು ಮಾಡ್ತೀವಿ ಅಂತ ಹೇಳಿದರು. ಒಂದು ಹಸುನು ಮೊನ್ನೆ ನೆಗೆಯಕ್ಕೆ ಹೋಗಿ ನಾನೇ ಕಣ್ಣು ಮುಂದೆ ನಿಂತಿದ್ದೀನಿ, ಬಸವಣ್ಣ ದೇವಸ್ಥಾನದಿಂದ ಹಿಂದಿರುಗುವಾಗ ಒಂದು ಹಸು ಮುಗ್ರಿಸ್ಬಿಡ್ತು. ಏನೋ ಬಸವಣ್ಣ ಸತ್ತಿದ್ದರಿಂದ ಅದು ಆಯಿತು. ಒಂದು ಕಪ್ಪು ಹಸು ಯಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಇದಿರು ಭಾಳ ತೊಂದರೆ ಆಗಿದೆ ಸ್ವಾಮಿ. ನಮಗೇನು ವೈಯಕ್ತಿಕ ಏನಿಲ್ಲ, ಇಡೀ ಗ್ರಾಮನೇ ಇದಾಗಿದೆ. ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಪಂಚಾಯತ್ದಾರ ಕರೆಸ್ತು, ಅವರು ಟೈಮ್ ಕೊಟ್ಟು ಹೋದರು. ಅದೇನೋ ನಮ್ಮ ಹಿರಿಯವರು ಅಂತ ಹೇಳಿದ್ರು, ಅವ್ರು ಬರಲಿಲ್ಲ. ಬಂದರೂ ಕೂಡ ಅವರು ನಮಗೆ ಸ್ಪಂದನೆ ಮಾಡಿಲ್ಲ. ದಯವಿಟ್ಟು ಗ್ರಾಮಕ್ಕೆ, ಇಡೀ ಗ್ರಾಮಕ್ಕೆ ತೊಂದರೆ ಆಗಿದೆ. ಸುಮಾರು ಒಂದು 20 ಮೆರವಣಿಗೆ ಮಾಡ್ತೀವಿ ಇಲ್ಲಿ. ಮಾಮೂಲಿ ಪಾಲ್ಕಿ ಗಾಡಿ ಬರೋದಿಲ್ಲ. ಇಷ್ಟೆಲ್ಲ ಆಗಿದೆ ಸ್ವಾಮಿ. ದಯವಿಟ್ಟು ಇದನ್ನು ನೀವು ಇದು ಮಾಡಬೇಕು. ಪಂಚಾಯತಿಗೆ ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿದ್ದ ಸ್ವಾಮಿ, ದೂರು ಕೊಟ್ಟಿದ್ದೀವಿ. ಅವ್ರು ಏನು ಮಾಡಿದ್ದಾರೆ ಅಂದರೆ ನಾವು ಇದನ್ನು ನ್ಯಾಯಾಲಯದಲ್ಲೂ ಕೂಡ 2 ನ್ಯಾಯಾಲಯದಲ್ಲೂ ಕೂಡ ಕೆಳಗಿನ ಮತ್ತು ಮೇಲೆ ನ್ಯಾಯಾಲಯದಲ್ಲೂ ಕೂಡ ನಾವು ಹಾಕಿ ನೀವು ತಂದು ಕೊಡಿ, ನಾವೇನು ಮಾಡೋದಿಲ್ಲ ಅಂತ ಹೇಳಿದರು. ಅದೇ ರೀತಿ ಅಲ್ಲಿಂದ ನಂಬರ್ ಹಾಕಿ ನಾವು 2 ಬೆಂಚಿಂದ ಕೊಟ್ಟಿದ್ದೀವಿ ಸಿವಿಲ್ ನ್ಯಾಯಾಲಯದಲ್ಲಿ. ಅದಕ್ಕೆ ತಿರ್ಗಾ 3 ದಿನ 4 ದಿನ ಆಯಿತು, ಅವ್ರು ಇಲ್ಲೂ ಸ್ಪಂದನೆ ಮಾಡಿಲ್ಲ. ನಾವೇನೋ ಪ್ರಾಧಿಕಾರದಿಂದ ಈಗೊಂದು ಸಬೂಬು ಹೇಳ್ತಾ ಇದ್ದಾರೆ ಪಂಚಾಯತಿ PDO ಅವರು. ಪಂಚಾಯತಿ ಪ್ರಾಧಿಕಾರದಿಂದ ತಂದು ಬಿಟ್ಟಿದ್ದಾರೆ ಅಂತ. ಪ್ರಾಧಿಕಾರ ಇರೋದಕ್ಕೋಸ್ಕರ ಜನಗಳಿಗೋಸ್ಕರ, ನ್ಯಾಯಾಲಯ ಇರೋದು ಜನಗಳಿಗೋಸ್ಕರ. ಇಷ್ಟು ಮಾಡಿದ್ರು ಕೂಡ ಈಗಲೂ ಒಂದು ಬಂಡು ಮಾತು ಹೇಳ್ತಾ ಇದ್ದಾರೆ PDO, ಗಮನಕ್ಕೆ ಹಾಕಿಲ್ಲ. ಇಷ್ಟಾಗಿದೆ ಸ್ವಾಮಿ, ಭಾಳ ತೊಂದರೆ ಆಗಿದೆ. ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀರಾ? ತಹಸೀಲ್ದಾರ್ ಗಮನಕ್ಕೆ ತಂದ ಸ್ವಾಮಿ. ಅವರು VA ಕಳಿಸಿದ್ರು. ಇದು ಏನೋ ಸ್ವಲ್ಪ ಗ್ರಾಮ ಠಾಣ ಇದನ್ನು ಫಸ್ಟ್ ಪಂಚಾಯತಿಲಿ ಇದು ಮಾಡಿ ಆಮೇಲೆ ನಂತರ ಅದು ಆಗದೇ ಪಕ್ಷದಲ್ಲಿ ನೋಡೋಣ ಅಂತ ಅವ್ರು ಹೇಳಿದ್ದಾರೆ. ಅದರಿಂದ ಪಂಚಾಯತರು ಯಾವುದೇ ನಮ್ಮ ಗ್ರಾಮಕ್ಕೆ ಇಲ್ಲಿನವರೆಗೂ 15 ದಿವಸದಿಂದ ಇದಕ್ಕೆ ಯಾವುದೇ ಕಿಮ್ಮ ಕೊಟ್ಟಿಲ್ಲ. ಇವನು ಕರೆಸಿದ್ದ ನಾವು, ಇವನು ಅದೇ ಹೇಳಿದ್ರು, ಆಯಿತು ನೀನು ಅವೆಲ್ಲ ತೊಂದರೆ ಕೊಡಬೇಡಪ್ಪ ನೀವು ಮಾಡಿ. ಆಮೇಲೆ ನಾವು ಪೊಲೀಸ್ ಗಮನಕ್ಕೂ ತಂದಿದ್ದೀವಿ. ಅವರು ಹೇಳಿದ್ದಾರೆ ನೀವು ಕೆಲಸ ಮಾಡಿಕೊಡ್ತು ಅಂತ. ಅವ್ರು ಫೋನ್ ಮುಖಾಂತರ ಹೇಳಿದ್ದಾರೆ. ಮತ್ತು ಅವರೇ ಒಂದು ಕಂಪ್ಲೇಂಟ್ ಏನೋ ಕೊಟ್ಟಿದ್ರಂತೆ. ಅವರು ಏನೋ ಯಾರ ಒತ್ತಡದಿಂದ ಬಂದರೆ ನಮ್ಗೆ ಗೊತ್ತಿಲ್ಲ. ಅವರು ಬಂದು ಇದು ಮೊನ್ನೆ ಅವರಿಗೆ ಬಂದು ಹೇಳಿದ್ದಾರೆ, ಇಷ್ಟೊಂದು ಜಾಗ ನೀವು ಒತ್ತುವರಿ ಮಾಡಿಕೊಂಡು ನೀವು ಮಾಡೋವಂಥ ಅವಶ್ಯಕತೆ ಅಂತ ಹೇಳಿದ್ದಾರೆ. ಇವರು ನಮಗೆ ಗ್ರಾಮಕ್ಕೆ ಕೊಡ್ತಾಯಿಲ್ಲ. ನಾವಂತೂ ಸುಮಾರು ತಲೆಮಾರುಗಳಿಂದ, ಯಾಕೆ ಏನೋ ಒಂದು ಬ್ರಾಹ್ಮಣರು ಇರಬೇಕು, ಅವ್ರು ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿನವರೆಗೂ ತಾಳ್ಮೆಯಿಂದ ಇದ್ದೀವಿ ಸ್ವಾಮಿ. ಇಡೀ ಗ್ರಾಮ ರಸ್ತೆನೋ ಅಥವಾ ರೂಢಿಯಾಗಿರೋದು ಇದು ಅನುಮತಿಯಿಂದ ಬಿಟ್ಟು ಇದು ಗ್ರಾಮಕ್ಕೆ ಓಡಾಡೋ ಜಾಗ. ಇದು ಹೊಲ್ಗಳಿಗೆ ಮತ್ತು ತೂಬಿನಕೆರೆಗೆ ಇಲ್ಲೇ ನಕಾಶೆ ರಸ್ತೆ ಇರೋದು. ಇಲ್ಲಿಂದ ಬಂದು ಪೂರ್ವ ಭಾಗಕ್ಕೆ ಅರಣ್ಯ ಮತ್ತು ಗೋಮಾಳಕ್ಕೆ ಹೋಗಕ್ಕೆ 24 ಅಡಿ ರಸ್ತೆ ಸ್ವಾಮಿ. ಪೂರ್ವಕ್ಕೆ ಈ ದಕ್ಷಿಣಕ್ಕೆ ತೂಬಿನಕೆರೆಗೆ ಹೋಗುತ್ತೆ. ಮೊದಲು ರಸ್ತೆ ಕರೆಕ್ಟ್ ಆಗಿತ್ತಾ? ಇತ್ತು ಸರ್. ನೋಡಿ ಸರ್, ಅಲ್ಲಿ ದೇವಸ್ಥಾನದಲ್ಲಿ ನಾವೇ ಬಿಟ್ಟು ಗ್ರಾಮಸ್ಥರು ಹಾಕಿದ್ದೀವಿ. ಇಂದಿನ ಸಂಸ್ಕೃತಿ ಪ್ರಕಾರ ಸಂಕ್ರಾಂತಿ ಹಬ್ಬದ ದನಗಳನ್ನ ಕಿಚ್ಚಾಯಿಸೋ ರೂಢಿ. ಇಲ್ಲಿ ಇಷ್ಟು ಜಾಗ ಸಾಲಕ್ಕಿಲ್ಲ ನಮಗೆ. ಮಾಮೂಲಿ 15 ಅಡಿ ಇತ್ತು ಹಳೇದು. ಅದನ್ನ ಹೆಂಗೋ ನಾವು ಹಿಂದಿನ ಕಾಲ ನಾವು ರೂಢಿ ಇತ್ತು ಮಾಡ್ಕೊಂಬಂದಿದ್ದೀವಿ. ಇಲ್ಲಿಂದ ಹಿಂಗೆ ಕಿಚ್ಚಾಯಿಸಿ ಉಗುರೊಳಗೆ ಹೋಗ್ತೀವಿ. ಇವಾಗ ಇನ್ನೂ ಕಡಿಮೆ ಆಗೋದ್ರೆ ದನಗಳಿಗೂ ತೊಂದರೆ, ಜನಗಳಿಗೂ ತೊಂದರೆ. ಒಂದೊಂದು ಸಾಲಕ್ಕೆ ಪ್ರತಿ ವರ್ಷ ಒಂದು 10-15 ಈ ಬಸವಣ್ಣ ಉತ್ಸವ ಇದೆ. ಇಲ್ಲೇ ಇದೇ ದಾರಿ ಹೋಗ್ತೀವಿ, ಇದೇ ದಾರಿ ಬರಬೇಕು. ಆಮೇಲೆ ಅಲ್ಲಿ ಜನಗಳು ಸೇರ್ಕೊತಾರೆ. ಇಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ. ಅವ್ರಿಗೆ ಏನೇ ಮನವರಿಕೆ ಮಾಡಿದ್ರು ಅವ್ರು ನಮ್ಗೆ ಗೊತ್ತಾಯಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಒಂದು ವರ್ಷದಲ್ಲಿ ಹಬ್ಬ ಮಾಡ್ತೀವಿ. ಹಬ್ಬದಲ್ಲಿ 100 ಜನ, 1000 ಜನ ಸೇರ್ಕೊತೀವಿ. ಊರಲ್ಲೆಲ್ಲ ಹಳ್ಳಿಯಿಂದ ಬೆಂಗಳೂರಿಂದ ಬಂದೆಲ್ಲ ಸೇರ್ಕೊತಾರೆ. ಜಾಗವೇ ಇರೋಲ್ಲ ಸರ್. ಅದಕ್ಕೂ ಅವರು ಮನ್ನಣೆ ಕೊಡ್ತಾರೆ. ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಎಲ್ಲ ಕಡೆ ಮನವಿ ಮಾಡಿದ್ರು, ಒಪ್ಪತ್ತಾಯಿಲ್ಲ. ಏನು ಮಾಡಬೇಕು ತಾವು ಇಲ್ಲಿ ನಮಗೆ ಅನುಕೂಲ ಮಾಡಬೇಕು ಅಂತ. ಪಂಚಾಯತಿಲಿ ದಾಖಲೆ ಅಲ್ವ ಇದಕ್ಕೆ? ಏನು ಇವರೇ ಮಾಡಿದ್ದಾರೆ. ಇದಕ್ಕೆ ಏನಾಗಿದೆ ಅಂದರೆ ಇಲ್ಲ, ಕ್ರೈಕ್ ತೊಗೊಂಡಿರೋದು ಏನಲ್ಲ. ಇದು ಪೇಪರ್ ಮುಖಾಂತರ ಆಗಿದ್ರೆ ಅವ್ರು ಇಷ್ಟದೇ ಅಂತ ಮಾಡ್ಬಿಟ್ಟಿರೋರು. ಇದು ಅವ್ರ ತಲೆಯಲ್ಲಿ ಒಂಥರ ಮಾಡಿದ್ರು, ಇನ್ನೊಬ್ರು ಅವ್ರ ತಲೆ ಮುಗಿತಿದ್ದಂಗೆ ಇನ್ನೊಬ್ರ ತಲೆಗೆ ಈಗ ಬಂದೇನು ಮಾಡಿಬಿಟ್ಟಿದ್ದಾರೆ. ಒಂದು ಗ್ರಾಮ ಠಾಣ ಅಲ್ವಾ ಪೇಪರ್ ಇಲ್ಲದಕ್ಕೆ ಪಿತ್ರಾಜಿ ಸತ್ತಲ್ಲಿ ಯಾವುದೋ ರೆಕಾರ್ಡ್ ಅವ್ರು ಹೇಳಿದ ತಕ್ಕನಾಗಿ ಅವರು ಪಂಚಾಯತಿಲಿ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಅನುಮತಿಗೆ ಅವ್ರು ಕೇಳಿದ್ರೆ ಇಲ್ಲ ಅವ್ರು ರೆಕಾರ್ಡ್ ಅದೇ ಅಂತ ಅವ್ರು ಹೇಳ್ತಾರೆ. ಪಂಚಾಯತಿಯವರು ತಹಸೀಲ್ದಾರ್ ಕೇಳಿದ್ರೆ ತಹಸೀಲ್ದಾರು ರೆವಿನ್ಯೂ ನಾವು ಅದು ಹಕ್ಕು ಮಾಹಿತಿ ಹಾಕಿದೆ ಸರ್. ಇವಾಗ ಬರ್ತದೆ. ಹಕ್ಕು ಮಾಹಿತಿ ನೋಡಿ ಅವರು ಎಲ್ಲ A to Z ಎಲ್ಲ ರೆಕಾರ್ಡು ಕೊಡ್ಬೇಕು ನಮಗೆ. ಹಕ್ಕು ಮಾಹಿತಿ ನಾವು ಬರೀ ಒಂದು ಡಿಮ್ಯಾಂಡ್ ಹಿಂದೆ ಮೂಲಾಧಾರದ ಪೇಪರ್ ಕೊಡಿ ಅಂದ್ರು ಅವ್ರು ಮಾಡ್ಕೊಟ್ಟಿರೋ ಇದರಿಂದ ಹಿಂದೆ ಮುಂದೆ ನೋಡ್ತಾವ್ರೆ. ಹಕ್ಕು ಮಾಹಿತಿ ಕೂಡ ಅವರು ಬೆಲೆ ಕೊಟ್ಟಿಲ್ಲ. ಒಂದು ಈಗ ಇವ್ರೇನ್ ಹೇಳ್ತಾರೆ, ಪಾರ್ಟಿ ನಮ್ಗೆ ರೆಕಾರ್ಡ್ ಇಷ್ಟಕ್ಕಿದೆ ನಾವು ಕೊಡ್ತೀವಿ, ನಮ್ಗೆ ತೊಂದರೆ ಕೊಡ್ಕೊಡ್ದು ಅಂತ ಅಂದ್ಬಿಟ್ಟು ಅವ್ರು ಇದು ಹೇಳ್ತಾರೆ. ನಾವು ಇಲ್ಲಿ ಗ್ರಾಮಕ್ಕೆ ಒಂದು ಚೂರು ಮನ್ನಣೆ ಕೊಡ್ತಾ ಇಲ್ಲ ಅವರು.
ಇಷ್ಟಾಗಿದೆ. ನಮ್ಗೆ ಹಕ್ಕು ಮಾಹಿತಿ ಡಿಮ್ಯಾಂಡ್ ರಿಜಿಸ್ಟರ್ ಒಂದು ಬಿಟ್ರೆ ಯಾವುದೋ ಒಂದು ಈ ಖಾತಾ ನಂಬರ್ ಕೊಟ್ಟಿಲ್ಲ, ಕೊಡ್ತಾ ಇಲ್ಲ. ಯಾವುದು ಕೊಟ್ಟಿಲ್ಲ ಸರ್. ಏನಾಗಿದೆ ಅಂದ್ರೆ ಇದು ಇಲ್ಲ ಕ್ರೈಕ್ ತಗೊಂಡಿರೋದು ಮತ್ತೊಂದು ಇನ್ನೊಂದು ಆಗಿದ್ರೆ ರೆಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿರೋದು. ಮೂಲ ದಾಖಲೆ ಇದು. ದಾಖಲೆ ಕೇಳ್ಬೇಕು ನೀವು, ಮೂಲ ದಾಖಲೆ ಅದನ್ನೇ ಅದನ್ನ ಕೊಡ್ತಾ ಇಲ್ಲ ಅವರು. ಕೊಡ್ತಾ ಇಲ್ಲ ಸರ್. ಕೊಡ್ತಾ ಇಲ್ಲ. ಅಲ್ಲದೆ ಪಂಚಾಯತ್ ಇಲ್ಲದೆ ರೆವಿನ್ಯೂಗೆ ಹೋಯ್ತದೆ ಅಂದ್ರೆ ರೆವಿನ್ಯೂ ಬರೋದು ಪಂಚಾಯತಿಗೆ ಬರೋದಿಲ್ಲ. ಅದು ಅದಕ್ಕೂ ಇದಕ್ಕೂ ಸಂಬಂಧ ಬರೋದು. ನಮ್ಮಲ್ಲಿ ಲಭ್ಯ ಇಲ್ಲ, ಒಂದು ಡಿಮ್ಯಾಂಡ್ ರಿಜಿಸ್ಟರ್ ಕೊಟ್ಟಿದ್ದಾರೆ. ಒಂದು ಗ್ರಾಮದಲ್ಲಿ ಒಂದು ಒತ್ತುವರಿ ಮಾಡ್ದಲ್ಲ ಇದು ಈ ಮುಂದೆ ಬರೋ ಗ್ರಾಮ ಯಾರು ಒಪ್ತಿರ್ಲಿಲ್ಲ. ಜನ ಬಿಡಪ್ಪ ಅವ್ರ ಜಾಗಕ್ಕೆ ಅವ್ರು ಕಟ್ಕೋತಾರೆ ಇಲ್ಲ ಹೋಗ್ಲಿ ಇವ್ನು ಮಾಡಿರೋ ಸರಿಯಾಗತ್ ಕಡೆ ಅಂತ 4 ಜನ ಹೇಳ್ಬಿಟ್ರೆ ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಫಾರಂ ನಂಬರ್ 9 ಅದು ಕೊಟ್ಟಿಲ್ಲ, ಈ ಖಾತಾ ಕೊಟ್ಟಿಲ್ಲ, ಸ್ಕೆಚ್ ಕೊಟ್ಟಿಲ್ಲ, ಇನ್ನೂ ಇತರೆ ದಾಖಲಾತಿ ಯಾವುದು ಕೊಟ್ಟಿಲ್ಲ ಸ್ವಾಮಿ. ಒಂದು ನಮ್ಮಲ್ಲಿ ಇಷ್ಟೇ ಲಭ್ಯ ಇರೋದು ಅಂತ ಒಂದು ಡಿಮ್ಯಾಂಡ್ ರಿಜಿಸ್ಟರ್ ಒಂದು ಕೊಟ್ಟಿದ್ದಾರೆ. ಈ ರಸ್ತೆ ವಿಚಾರವಾಗಿ ನಾನು ಮೊದಲನಾಗಿ ರಮ್ಯನ ಈ ರಾಧಾ ಅವ್ರನ್ನ ಕರೆದು ಮಾತಾಡಿದೆ. ಅವಾಗ ಒಂದು 2 ಅಡಿ ಉಬ್ಬಿಟ್ಟು ಒಳಗಡೆ ಹಾಕ್ಕೊಳ್ಳಮ್ಮ, ಓಡಾಡೋಕ್ಕೆಲ್ಲ ತೊಂದರೆ ಆಗ್ತದೆ. ಇಲ್ಲಿ ಟ್ಯಾಕ್ಟ್ರ್ ಓಡಾಡ್ತಾ ಇತ್ತು, ದೇವ್ರು ಕುಂಡ್ರಿಸ್ಕೊಂಡು ನಾವು ಟ್ಯಾಕ್ಟ್ರ್ ಮೇಲೆ ಮೆರವಣಿಗೆ ಮಾಡೋಂಥ ಜಾಗ, ಈಗ ಟ್ಯಾಕ್ಟ್ರೇ ಬರ್ದಂಗೆ ಹಾಕತ್ತಾ ಇದೆಯಲ್ಲಮ್ಮ ಅಂತ ನಾನು ವಿನಯತೆಯಿಂದ ಕೇಳಿದೆ. ಇಲ್ಲ ಅಂಕಲ್ 1 ಅಡಿ ಬಿಡಲ್ಲ, 1 ಇಂಚ್ ಬಿಡಲ್ಲ ಅಂತ. ಬಿಡಲಿಲ್ಲ ಅಂದರೆ ಮುಂದೆ ಗ್ರಾಮಸ್ಥರು ಹೋರಾಟ ಮಾಡ್ತಾರಮ್ಮ. ಇದು ನನ್ನ ಸ್ವಾರ್ಥಕ್ಕಲ್ಲ ನಾನು ಕೇಳ್ತಾ ಇರೋದು. ದೇವಸ್ಥಾನಕ್ಕೆ ಮುಂದಿನ ಊರಿಗೆ ಹೋಗೋಂಥ ದಾರಿ ಇದೆ, 100 ಎಕರೆ ಇದೆ ಮುಂದೆ, ಎಲ್ಲಸಿಂದ ಹೋಗ್ತಾರೆ ಜನ. ಈಗ ಅಲ್ಲಿ ಟ್ಯಾಕ್ಟ್ರ್ ನಿಂತಿದೆ, ಅದನ್ನು ಪಾಸ್ ಮಾಡಿಸಿ ನೀವು. ಪಾಸ್ ಆದರೆ ಸಾಕು, ಅವ್ರು ಕಟ್ಕೊಂಡಿರೋದು ಏನು ತೊಂದರೆ ಇಲ್ಲ. ಪಾಸ್ ಆಗಲ್ಲ ಅದು. ಅದನ್ನು ನಾನು ಕೇಳಿದೆ, ಒಪ್ಪಲಿಲ್ಲ. ತದನಂತರ ನಾನು PDOಗೆ ಅರ್ಜಿ ಕೊಟ್ಟೆ. PDO ಅರ್ಜಿ ಕೊಟ್ಟೆ, ಇವಾಗೂ ಕೊಟ್ಟು. ಇವನು ಹೇಳಿದ್ರು ದಾಖಲೆ ಪರಿಶೀಲನೆ ಮಾಡ್ತೀನಿ ಅಂತ. ಮಾಡಿದ್ರು ಸ್ವಾಮಿ ಅಂದೆ, ಮಾಡಿದ್ರು. ನನ್ನ ಎದುರಿಗೆ ಕೂತ್ಕೊಂಡ್ರು, ಫೈಲ್ ತರಿಸಿದ್ರು. ಅದರಲ್ಲಿ ಸ್ಕೆಚ್ ಮಾಡಿದ್ದಾರೆ. ಈಗೇನು ಪ್ಲ್ಯಾನ್ ಪ್ರಕಾರ ಕಟ್ತಾ ಇದ್ದಾರೆ ಇವರು, ಅದಕ್ಕೆ ತಕ್ಕಂತೆಯೇ ಮಾಡವ್ರೆ ಸ್ಕೆಚ್ಚು. ಸರ್ವೆ ಮಾಡವ್ರೆ. ಸರ್ವೆ ಮಾಡಿದಾಗ ಇಲ್ಲಿ ದಕ್ಷಿಣಕ್ಕೆ ನಾಗರಾಜಯ್ಯನವ್ರ ಆಸ್ತಿ ಇದೆ, ಅವ್ರಿಗೆ ನೋಟಿಸೇ ಕೊಟ್ಟಿಲ್ಲ. ಅವ್ರದ್ದೊಂದು ಸಿಗ್ನೇಚರ್ ಇಲ್ದೇ ಮಾಡಿದ್ದಾರೆ. ಮತ್ತು ಪಶ್ಚಿಮದಲ್ಲಿ ಮಲ್ಲೇಶಯ್ಯನವರ ಮನೆ ಇದೆ, ಅದೇ ಮನೆ. ಆ ಮನೆಯವ್ರನ್ನ ಗಮನಕ್ಕೆ ತರದಲ್ಲೇ, ಅವ್ರಿಗೆ ನೋಟಿಸು ಕೊಡ್ದಲ್ಲೇ, ಅವ್ರ ಸಿಗ್ನೇಚರ್ ಇಲ್ದಲೆ ಸ್ಕೆಚ್ ಹೆಂಗೆ ಮಾಡಿದ್ರು. ಸ್ಕೆಚ್ಚು ಮಾಡವ್ರೆ ನೋಡಿ, ಖಾತೆ ಇದೆ, ಕರೆಕ್ಟ್ ಮಾಡಿದಾರಲ್ಲ. ಅವ್ರ ದಾಖಲೆ ಅಂತೂ ಕರೆಕ್ಟಾಗಿದೆ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅಕ್ರಮ ರಾಂಗ್ ತಗೊಂಡಿದ್ದಾರೆ, ತೋರಿಸೋದು ಮನೆ ಅಂತ ತೋರಿಸಿ, ಎಲ್ಲಿ ಮನೆ ತೋರಿಸಿ ಅಲ್ಲ, ಇಲ್ಲಿ ಮನೆ ಅಂತ ತೋರಿಸಿದ್ದಾರೆ ದಕ್ಷಿಣಕ್ಕೆ. ಬಟ್ ಅದು ಜಾಗ, ಖಾಲಿ ಜಾಗ ಇದೆ ನಾಗರಾಜಯ್ಯನವರು. ಇವ್ರು ಯಾರಿಗೂ ನೋಟಿಸೇ ಕೊಡ್ದಲೆ ಸ್ಕೆಚ್ ಆಗಲಿ ಈ ಖಾತೆ ಹೆಂಗೆ ಮಾಡಿದ್ರು, ಎಲ್ಲಿ ಬಂದು ಸರ್ವೆ ಮಾಡಿದ್ರು ಇವರು. ಸರ್ವೆ ಸ್ಕೆಚ್ ಇದೆ ಇದರಲ್ಲಿ, ಇಲ್ಲ ನಾನು ತೋರಿಸ್ತೀನಿ. ನನಗೆ ತೋರಿಸಿದ್ದಾರೆ PDO EO ಎಲ್ಲ ಈಗ ಕೂತ್ಕೊಂಡು ನಾವು 3 ಜನ ನೋಡಿದ್ದೀವಿ. ದಾಖಲಾತಿ ಮಾತ್ರ ಕರೆಕ್ಟಾಗಿ ಮಾಡಿದ್ದಾರೆ. ಆ ದಾಖಲಾತಿ ಪ್ರಕಾರ ಇಲ್ಲ ಇಲ್ಲಿ. ಒಬ್ಬರದಾನ ಗ್ರಾಮಸ್ಥರು ಕರೆದ್ಬಿಟ್ಟು ಸರ್ವೆ ಮಾಡುವಾಗ ಹೇಳಿದರೆ ಅವಾಗಲೇ ಬಗೆಹರಿತಾ ಇತ್ತು. ಸುಮಾರು 40 ರಿಂದ 80 ಜನ ಇದ್ದೋ ಇಲ್ಲಿ ನಿಂತ್ಕೊಂಡು. ಇಲ್ಲೊಂದು ಮದುವೆ ನಡೀತಾ ಇತ್ತು ನಮ್ಮ ವಾಟರ್ ಮ್ಯಾನ್ ಮಗಂದು. ಅವತ್ತು ಎಲ್ಲ ಜನ ಇದ್ರಲ್ಲ, ಎಲ್ಲರೂ ಅವ್ರು ಕರೆಸಿ ನಮ್ಮ ಬೋರೇಗೌಡರು ಅಣ್ಣವ್ರಿದ್ದಾರೆ, ರಾಮಲಿಂಗಣ್ಣವರು, ಅವರ ಮುಖಾಂತರ ಗುಂಡಣ್ಣವರೆಲ್ಲ ಸೇರ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು ಅವನಿಗೆ. ಯಾರು ಈ ರಾಧಾ ಅವ್ರ ಯಜಮಾನ್ ರಾಜೇಶ್ಗೆ. ಕೇಳಲಿಲ್ಲ. ಇವತ್ತು ಟ್ಯಾಕ್ಟ್ರ್ ಹೋಗಿ ಕೇಳ್ತಿರ್ರಿ, ನಾಳೆ ಲಾರಿ ಹೋಗೋಕೆ ಕೇಳ್ತಿರ್ರಿ, ನಾವು ಬಿಡೋಕ್ಕಾಗಲ್ಲ ರೀ ಅಂತಲೇ ದೌರ್ಜನ್ಯದಿಂದನೇ ಮಾತಾಡಿದ್ರು ಅಲ್ವಾ. ಮುಂದಿನ ನಾವೇನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ತಮ್ಮ ಗಮನಕ್ಕೆ ಬರಲಿ ಅಂತ ತಮ್ಮನ್ನೆಲ್ಲ ಕರೆದಿದ್ದೀವಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.